ನಮಸ್ಕಾರ ಎಲ್ಲರಿಗೂ. ಎಲ್ಲ ಕನ್ನಡಿಗರಿಗೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಮತ್ತು ನಮ್ಮ ದೇಶ ತುಂಬ ಹಾಗೂ ಜಗತ್ತಿನಾದ್ಯಂತ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಳೆ ನವೆಂಬರ್ 1, 2025 ರಾಜ್ಯದಲ್ಲಿ, ದೇಶದಲ್ಲಿ ಮತ್ತು ಬೇರೆ ದೇಶಗಳಲ್ಲಿ ಇರತಕ್ಕಂತ ಕನ್ನಡಿಗರು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವ ಹೆಮ್ಮೆಗಳಿಂದ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾರೆ. ಈ ಕರ್ನಾಟಕ ರಾಜ್ಯೋತ್ಸವಕ್ಕ ಕರ್ನಾಟಕ ರಾಜ್ಯ ದಿನ ಮತ್ತು ಅನಿವಾಸಿ ಭಾರತೀಯ ಸಮುದಾಯದೊಂದಿಗೆ ಕನ್ನಡ ದಿನ ಅಂತ ಕೂಡ ಇದನ್ನ ಕರೀತಾರು. 1956 ರಾಜ್ಯಗಳ ಪುನರ್ ವಿಂಗಡನಾ ಕಾಯ್ದೆ ಅಡಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ, ಒಂದು ನೈಋತ್ಯ ಭಾರತದಲ್ಲಿ ಇರ್ತಕ್ಕಂಥ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನ ಒಂದುಗೂಡಿಸಿ ಏನ್ ಮಾಡ್ತಾರ, ಅವಾಗ ಒಂದು ರಾಜ್ಯವನ್ನ ಮಾಡ್ತಾರ. ಆ 1956ನೇ ಇಸ್ವಿಯಾಗ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಏನ್ ಹೆಸರು ಕೊಡ್ತಾರಪ್ಪ ಅಂದ್ರ ಮೈಸೂರು ರಾಜ್ಯ ಅಂತ ಹೆಸರು ಕೊಡ್ತಾರ. ಇದ ಹೋಗಿ ನಂತರ 1973 ಏನಾಕತಿ, ಕರ್ನಾಟಕ ಆಕತಿ. ಮೈಸೂರಿಗೆ ಕರ್ನಾಟಕ ಆಕತಿ. ಆದ್ರ ಫಸ್ಟ್ ಇದ್ದಿದ್ ನಮ್ಗ 1956 ಹೆಸರು ಕೊಟ್ಟಿದ್ದು ಮೈಸೂರು ಅಂತ ಕೊಡ್ತಾರು. ಆ ಮೈಸೂರಿಗೆ 1973 ನವೆಂಬರ್ 1 ಕರ್ನಾಟಕ ಅಂತ ಆಗತಿ. ಇಲ್ಲಿ 1956 ಎಲ್ಲ ಕನ್ನಡ ಮಾತನಾಡತಕ್ಕಂತ ಜನರಿರುವ ಪ್ರದೇಶಗಳನ್ನ ಒಂದುಗೂಡಿಸಿ ಏನ ಮೈಸೂರು ರಾಜ್ಯವನ್ನ ಮಾಡ್ತಾರೋ, ಆ ದಿನವನ್ನ ನೆನಪಿಸಿಕೊಳ್ಳುವ ಸಂಬಂಧ ಏನ್ ಮಾಡ್ತಾರೋ, ಪ್ರತಿ ವರ್ಷ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ದಿನ ಅಂತ ಆಚರಿಸ್ತಾರೋ. ಹೌದಾ? ಇನ್ನ ನಮ್ಮ ರಾಜ್ಯಕ್ಕ ಒಂದ ವಿಶೇಷವಾದಂತ ಧ್ವಜ ಐತಿ. ಹೌದಾ? ಆ ಧ್ವಜದ ಬಣ್ಣ ಹೆಂಗೈತಿಪ್ಪ ಅಂದ್ರ ಮೇಲ್ಗಡೆ ಹಳದಿ ಐತಿ, ಕೆಳಗಡೆ ಕೆಂಪ್ ಐತಿ. ಹೌದಾ? ಇದರ ಅನುಪಾತ ಅಂದ್ರ ಉದ್ದಕ್ಕ ಮತ್ತ ಅಗಲಕ್ಕ ಅನುಪಾತ ಏನದಪ್ಪ ಅಂದ್ರ 3:2 ಅಂದ್ರ 3:2. 3 ಉದ್ದಿದ್ರ 2 ಅಗಲಿರ್ತೈತಿ. ಈ 3:2 ಒಂದು ಅಳತೆಯಲ್ಲಿ ಕರ್ನಾಟಕದ ಧ್ವಜ ಐತಿ. ಮೇಲ್ಗಡೆ ಹಳದಿ ಬಣ್ಣ, ಕೆಳಗಡೆ ಕೆಂಪು ಬಣ್ಣ ಐತಿ. ಹೌದಾ? ಮತ್ತ ಈ ಧ್ವಜವನ್ನು 1964 ನಮ್ಮ ರಾಜ್ಯದ ಧ್ವಜ ಅಂತ ಹೇಳಿ ಸ್ವೀಕಾರ ಮಾಡ್ಕೋತಾರು. ಈ ಧ್ವಜವನ್ನ ಯಾರು ಡಿಸೈನ್ ಮಾಡಿದ್ರಪ್ಪ ಅಂದ್ರ ರಾಮಮೂರ್ತಿ ಅಂತಕ್ಕಂಥವ್ರು ಈ ಧ್ವಜವನ್ನ ನಿರ್ಮಾಣ ಮಾಡ್ತಾರು. ಮತ್ತ ಅವ್ರಿಗೆ ಮತ್ತೊಂದು ಹೆಸರು ಕೂಡ ಐತಿ. ಯಾಕಂದ್ರ ಕನ್ನಡದ ವೀರ ಸೇನಾನಿ ಅಂತ ಈ ರಾಮಮೂರ್ತಿ ಅವ್ರನ್ನ ಕೇಳ್ತಾರೆ. ಓಕೆ, ಇದೆಷ್ಟು ನಮ್ಮ ರಾಜ್ಯದ ಧ್ವಜದ ಕುರಿತು ಒಂದು ಇನ್ಫಾರ್ಮೇಶನ್ ಆಗಿತ್ತು. ನೀವು ಕರ್ನಾಟಕದಾಗ ಹುಟ್ಟಿರಿ, ನಮ್ಮ ಕರ್ನಾಟಕದ ಇರಿ, ನಮ್ಮ ಇಂಡಿಯಾದ ಯಾವ್ದ ರಾಜ್ಯದಾಗ ಇರಿ ಅಥವಾ ಬೇರೆ ದೇಶದಾಗ ಇರಿ, ದಯವಿಟ್ಟು ನಮ್ಮ ಕನ್ನಡವನ್ನ ಮರಿಬೇಡ್ರಿ. ನೀ ಯಾವ್ದ ಭಾಷೆ ಕಲೀರಿ, ಏನ ನಿಮ್ ಉದ್ಯೋಗಗಳಿಗಿರಿ, ಆದ್ರೂ ನಮ್ಮ ಕನ್ನಡದ ಮೇಲೆ ಅಭಿಮಾನ ಇರ್ಲಿ. ಓಕೆ, ನಿಮ್ಗ ಕನ್ನಡ ಮಾತಾಡೋರು ನಿಮ್ಗ ಭೇಟಿ ಆದಾಗ ಅವ್ರಿ ಕನ್ನಡದಾಗ ಮಾತಾಡ್ರಿ. ನಮ್ಮ ಕನ್ನಡ ಭಾಷೆನ ಮರಿಬೇಡ್ರಿ. ಹೌದಾ? ಆ ಮೂಲಕ ನಮ್ಮ ರಾಜ್ಯಕ್ಕೆ ನಾವು ನಮ್ದೇ ಆದಂತಹ ಗೌರವವನ್ನ ಕಾಪಾಡಿಕೊಂಡು ಹೋಗೋಣ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.